ಚಿನ್ನದ ಬೆಳೆಗೆ ರಣ್ಯಾರಾವ್ ಹಿಂದಿದ್ದಾರ ರಾಜಕೀಯ ನಾಯಕರು 14 ಕೆಜಿ ಚಿನ್ನದ ರಹಸ್ಯ ಬೆನ್ನತ್ತಿದ ತನಿಖಾ ತಂಡ. ಒಂದೇ ವಾರದಲ್ಲಿ 3 ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಐಡಿ ಎಂಟ್ರಿ ಆಗಿದ್ದೇಕೆ? ಏನಿದು 14 ಕೆಜಿ ಚಿನ್ನದ ರಹಸ್ಯ? ಇದೆಲ್ಲವನ್ನು ನೋಡೋಣ ರಣ್ಯ ರಹಸ್ಯ ನ್ಯೂಸ್ ಟಾಪ್ನಲ್ಲಿ. ಬಿಸ್ಕೆಟ್ ಬ್ಯೂಟಿ ನಟಿ ರಣ್ಯಾರಾವ್ ಬಳಿ ಸಿಕ್ಕಿರುವ 14 ಕೆಜಿ ಚಿನ್ನದ ಬಿಸ್ಕೆಟ್ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಸಿಬಿಐ ಅಧಿಕಾರಿಗಳು ಇಂಚೆಂಚು ಜಾಲಾಡ್ತಾ ಇದ್ದಾರೆ. ಇದು ಕೇವಲ ಒಬ್ಬಳೇ ಮಾಡಿರೋದಲ್ಲ, ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಜೊತೆಗೆ ಇದೇ ನಟಿ ರಣ್ಯಾರಾವ್ಗೆ ರಾಜ್ಯದ ರಾಜಕೀಯ ವ್ಯಕ್ತಿಗಳಿಗೂ ದೊಡ್ಡ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅಕ್ರಮ ಚಿನ್ನದ ಬಿಸ್ಕೆಟ್ ಕಳ್ಳ ಸಾಗಾಣಿಕೆಯಲ್ಲಿ ಬಂಧನವಾಗಿರುವ ಬಿಸ್ಕೆಟ್ ಬ್ಯೂಟಿ ರಣ್ಯಾಗೆ ತೀವ್ರ ವಿಚಾರಣೆ ಮಾಡಲಾಗಿದೆ. ಇದೀಗ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರಣ್ಯಾರಾವ್ಗೆ ದೊಡ್ಡ ರಾಜಕೀಯ ನಾಯಕರ ನಂಟು ಇರುವ ಅನುಮಾನ ಶುರುವಾಗಿದೆ. 2023 ಫೆಬ್ರವರಿ 22ರಂದು ನಟಿ ರಣ್ಯಾ ಒಡೆತನದ ಕಂಪನಿಗೆ ಕೆಐಎಡಿಬಿಯ ಬಹುಕೋಟಿ ಬೆಲೆ ಬಾಳುವ 12 ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ ನಟಿ ರಣ್ಯಾ ನಿರ್ದೇಶಕಿಯಾಗಿದ್ದಾರೆ. ರಣ್ಯಾ ಒಡೆತನದ ಸಿರೋಡಾ ಇಂಡಿಯಾ ಪ್ರೈವೇಟ್ ಕಂಪನಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನೇ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರ ಜಾಗ ಕೊಟ್ಟಿದೆ. ಟಿವಿ9ಗೆ ರಣ್ಯಾ ಕಂಪನಿಗೆ ಜಮೀನು ಮಂಜೂರು ಆಗಿರುವ ಎಕ್ಸ್ಕ್ಲೂಸಿವ್ ದಾಖಲೆ ಸಿಕ್ಕಿದೆ. ದುಬೈನಿಂದ 14 ಕೆಜಿ ಚಿನ್ನವನ್ನ ಮೈಗಂಟಿಸಿಕೊಂಡು ಬಂದಿದ್ದ ನಟಿ ರಣ್ಯಾರಾವ್ ಡಿಆರ್ಐ ಅಧಿಕಾರಿಗಳು ಬೀಸಿದ ಬಲೆಗೆ ಬಿದ್ದಿದ್ಲು. ಇದೀಗ ರಣ್ಯಾ ಬಂಧನದ ಬಳಿಕ ಇದರ ಹಿಂದೆ ದೊಡ್ಡ ಜಾಲ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ದೇಶದಲ್ಲಿ ಒಂದೇ ವಾರದಲ್ಲಿ 3 ಕಡೆ ಕೆಜಿಗಟ್ಟಲೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪತ್ತೆಯಾಗಿದೆ. ದೇಶದಲ್ಲಿ ಒಂದೇ ವಾರದಲ್ಲಿ 3 ಕಡೆ ಕೆಜಿಗಟ್ಟಲೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪತ್ತೆಯಾಗಿದೆ. ಮಾರ್ಚ್ 2ರಂದು ದೆಹಲಿ ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ 3 ಮಯನ್ಮಾರ್ನಿಂದ ದೆಹಲಿಗೆ 2 ಕೆಜಿ 158 ಗ್ರಾಂ ಚಿನ್ನವನ್ನ ಶೂನಲ್ಲಿ ಇಟ್ಟು ಅಕ್ರಮ ಸಾಗಾಟ ಮಾಡ್ತಾ ಇದ್ರು. ಮಾರ್ಚ್ 3ರಂದು ನಟಿ ರಣ್ಯಾರಾವ್ ದುಬೈನಿಂದ 14.2 ಕೆಜಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಸಿಕ್ಕಿಬಿದ್ದಿದ್ಲು. ಇದರ ಬೆನ್ನಲ್ಲೇ ಮಾರ್ಚ್ 6ರಂದು ದುಬೈನಿಂದ ಮುಂಬೈಗೆ 21 ಕೆಜಿ 248 ಗ್ರಾಂ ಚಿನ್ನವನ್ನ ಸಾಗಿಸ್ತಾ ಇದ್ದ ಇಬ್ಬರ ಬಂಧನವಾಗಿದೆ. ಒಂದೇ ವಾರದಲ್ಲಿ 3 ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಸಿಬಿಐ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಎಂಟ್ರಿ ಕೊಟ್ಟಿದೆ. 3 ಕೇಸ್ ಒಂದೇ ರೀತಿ ಇರೋದ್ರಿಂದ ಕೇವಲ ರಣ್ಯಾರಾವ್ ಮಾತ್ರವಲ್ಲದೆ ಇದರ ಹಿಂದೆ ದೊಡ್ಡ ಪ್ರತ್ಯೇಕ ಜಾಲವೇ ಇರುವ ಅನುಮಾನ ವ್ಯಕ್ತಪಡಿಸಿದೆ. ಸಿಂಡಿಕೇಟ್ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇರುವ ಶಂಕೆ ಇದ್ದು ಸಿಬಿಐ ತನಿಖೆ ನಡೆಸ್ತಾ ಇದೆ. ಡಿಆರ್ಐ ಮತ್ತು ಸಿಬಿಐ ಈ ಎರಡೂ ತಂಡಗಳು ಜಂಟಿ ಕಾರ್ಯಾಚರಣೆಗೆ ಇಳಿದಿವೆ. ಸದ್ಯ ಡಿಆರ್ಐ ವಿಚಾರಣೆ ನಡೆಸ್ತಾ ಇರುವ ರಣ್ಯಾಳನ್ನ ಬಳಿಕ ಸಿಬಿಐ ಸಹ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಜೊತೆಗೆ ಬೆಂಗಳೂರು ಮುಂಬೈ ಏರ್ಪೋರ್ಟ್ಗಳಲ್ಲಿ ಬೀಡು ಬಿಟ್ಟಿರುವ ಎರಡೂ ತಂಡ ಈ ಅಕ್ರಮ ಚಿನ್ನ ಸಾಗಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ತನಿಖೆ ನಡೆಸ್ತಾ ಇದೆ. ಏರ್ಪೋರ್ಟ್ ಸಿಬ್ಬಂದಿ, ಟ್ರಾವೆಲ್ ಏಜೆನ್ಸಿ, ಕಸ್ಟಮ್ಸ್ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಹೀಗೆ ಯಾರ ಮೇಲೆ ಅನುಮಾನ ಇದೆ ಅವರನ್ನೆಲ್ಲ ವಿಚಾರಣೆ ನಡೆಸಲಾಗ್ತಾ ಇದೆ. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಳಿಕ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಏರ್ಪೋರ್ಟ್ ಆಗಮನದ ದ್ವಾರದ ಕಡೆ ಬಾರದೆ ನಿರ್ಗಮನದ ದ್ವಾರದ ಕಡೆ ಮಾತ್ರ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಎಷ್ಟು ದಿನ ವಿಐಪಿಗಳ ಸಂಬಂಧಿಕರಿಗೆ ಇಲ್ಲಿನ ಸಿಬ್ಬಂದಿ ವಿಶೇಷ ಎಂಟ್ರಿ ಕೊಡ್ತಾ ಇದ್ರು. ಏರ್ಪೋರ್ಟ್ ಟರ್ಮಿನಲ್ ಎಂಟ್ರಿ, ಸೆಕ್ಯೂರಿಟಿ ಚೆಕ್ ಇನ್, ವಿಐಪಿ ಲಾಂಚ್ ಹಾಗೂ ಸೀಟ್ ಬುಕ್ಕಿಂಗ್ ಕೂಡ ಮಾಡಿಸಿಕೊಡ್ತಾ ಇದ್ರು. ಇದೀಗ ರಣ್ಯಾ ಪ್ರಕರಣದ ಬಳಿಕ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ.